ಈಗ ನಿಮ್ಮ ಹಾರ್ಟ್ ಬಡ್ಕೋತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಈಗ ನೀವು ಬಡ್ಕೋತಾ ಇರೋ ಹೃದಯ ನೀವು ಹುಟ್ಟಕ್ಕೆ ಮುಂಚೆಯಿಂದನೂ ಬಡ್ಕೋತಾ ಇದೆ ಅಂತ ಗೊತ್ತಾ? ಅಷ್ಟೇ ಅಲ್ಲ, ಏನಕ್ಕೆ ನಿಮ್ಮ ಮೆದುಳು ಫಾರ್ಮ್ ಆಗೋಕೆ ಮುಂಚೆಯಿಂದನೂ ಬಡ್ಕೋತಾ ಇದೆ. ನಿಮ್ಮ ಹೃದಯ ಫಾರ್ಮ್ ಆಗೋಕೆ ಮುಂಚೆಯಿಂದನೂ ನಿಮ್ಮ ಹೃದಯ ಬಡಿತ ಅನ್ನೋದೇನಿದೆ ಅದು ನಡೀತಾನೆ ಇದೆ. ಅಷ್ಟೆಲ್ಲ ಏನಕ್ಕಪ್ಪ ಇಷ್ಟೆಲ್ಲ ಮಾತಾಡ್ತೀವಲ್ಲ ಹೃದಯ ಬಡಿತ ಅಂತ, ಅಲ್ಲಿಗೆ ಹೃದಯ ಬಡಿತಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ಬಂತು ಅವನ್ನೆಲ್ಲ ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ. ಈಗ 1958 ಯಾರನ್ನಾದರೂ ಹೋಗಿ ಹುಡುಗಿ, ಓಕೆ, ಈ ಹೃದಯ ಬಡಿತ, ಹೌ ಡಸ್ ದ ಹಾರ್ಟ್ ಬೀಟ್, ಹೃದಯ ಬಡಿತಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಯಾರಿಗೂ ಅಂತ ಆನ್ಸರ್ಗಳಿರಲಿಲ್ಲ. ಅದರಲ್ಲಿ ಒಬ್ಬ ಯಂಗ್ ಸೈಂಟಿಸ್ಟ್ ಮಿಸ್ಟರ್ ನೋಬೆಲ್ ಅನ್ನೋರು ಹೃದಯ ಬಡಿತ ಹೇಗೆ ಶುರುವಾಯಿತು, ಅದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೃದಯದ್ದು ಒಂದು ಮೆಕ್ಯಾನಿಕಲ್ ಹಾರ್ಟ್ ಅನ್ನು ಬಿಲ್ಡ್ ಮಾಡಿ, ಹೃದಯದಲ್ಲಿ ಏನೇನು ಕಾಂಪೊನೆಂಟ್ ಇದೆ ಎಲ್ಲ ಕಾಂಪೊನೆಂಟು ಆ್ಯಡ್ ಮಾಡಿ ಆ ಹೃದಯನ ಹೇಗೆ ಇನ್ಸ್ಟಿಗೇಟ್ ಮಾಡೋದು, ಹೇಗೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಸಿಗ್ನಲ್ ಇಲ್ಲಿಂದ ಬರುತ್ತೆ ಅನ್ನೋದನ್ನು ರಿಸರ್ಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅವ್ರಿಗೆ ಅಲ್ಟಿಮೇಟ್ಲಿ ಕನ್ಕ್ಲೂಡ್ ಏನಾಗಿದ್ದು ಅಂತಂದರೆ, ಹೃದಯ ಅನ್ನೋದು ಯಾವುದೋ ಒಂದು ಸಿಗ್ನಲ್ ತೊಗೊಂಡು ವರ್ಕ್ ಆಗುವಂಥ ಆರ್ಗನ್ ಅಲ್ಲ. ಈಗ ನಂದು ಕೈ, ಈ ಪೆನ್ನನ್ನು ನಾನು ಎತ್ಕೋತಾ ಇದ್ದೀನಿ, ಈ ಪೆನ್ ಎತ್ಕೋಬೇಕು ಅಂತ ನನಗೆ ಅನ್ನಿಸ್ತು, ಬ್ರೈನಿಂದ ಸಿಗ್ನಲ್ ಬಂತು, ಸೊ ಕೈ ಎತ್ಕೋತು. ಈಗ ಇಲ್ಲಿಂದ ಅಲ್ಲಿಗೆ ನಾನು ಹೋಗಬೇಕು ಅಂತಂದರೆ, ನಡ್ಕೊಂಡು ಹೋಗಬೇಕು ಅಂತಂದರೆ ಬ್ರೈನಿಂದ ಸಿಗ್ನಲ್ ಬಂತು, ಅಲ್ಲಿಗೆ ಹೋಗೋಗುರು ಅಂತ ಅಂದ್ಕೊಂಡು, ಸೊ ಕಾಲು ನಡ್ಕೊಂಡು ಹೋಗ್ತು. ಸೊ ಈ ಥರ ಬ್ರೈನಿಂದ ಹಾರ್ಟ್ಗೆ ಸಿಗ್ನಲ್ ಬರ್ತಾ ಇದೆಯಾ ಬಡ್ಕೊಳ್ಳೋದಕ್ಕೆ. ಸೊ ಇವಾಗೇನೋ ನಮ್ಮ ಬ್ರೈನ್ ಇದೆ, ಸಿಗ್ನಲ್ ಬರುತ್ತೆ. ಈಗ ಫಸ್ಟ್ ಹಾರ್ಟ್ ಬೀಟ್ ಅಂತ ಏನು ಹೇಳ್ತಾರೆ, ಏನದು ಹೃದಯ ಬಡಿತ, ಹೃದಯದಲ್ಲ ಬಡಿತ, ಹೃದಯ ಬಡಿತ ಏನಕ್ಕೆ ಶುರುವಾಗೋದು, ಬ್ಲಡ್ಡನ್ನು ಪಂಪ್ ಮಾಡೋದಕ್ಕೋಸ್ಕರ. ಸೊ ಆ ಬ್ಲಡ್ ಪಂಪಿಂಗ್, ಆ ಬಡಿತ ಶುರುವಾಗೋದು ಯಾವಾಗ ಗೊತ್ತಾ, ಅದೇನದು ಎಂಬ್ರಿಯೋ ಅನ್ನೋದು 28 ದಿನ ಇರಬೇಕಾದ್ರೆ, ಅದು ಒಂದು ಸಣ್ಣ ಅಕ್ಕಿ ಕಾಳು ಗಾತ್ರ ಇರುತ್ತೆ, ಆ ಟೈಮಲ್ಲಿ ಫಸ್ಟ್ ಬಡಿತ ಶುರುವಾಗೋದು. ಆವಾಗ ಒಂದು ಮಗು ಅಂದರೆ ಎಂಬ್ರಿಯೋನಲ್ಲಿ ಒಂದು ಬಂಚ್ ಆಫ್ ಸೆಲ್ಸು, ಒಂದು ಸಣ್ಣ ರಕ್ತನಾಳ ಸೆಂಟ್ರಲ್ ಫಾರ್ಮ್ ಆಗಿರುತ್ತೆ, ಅದು ಬ್ಲಡ್ ಪಂಪ್ ಮಾಡ್ತಾ ಎಲ್ಲ ಸೆಲ್ಸ್, CO2 ಹೊರಗಡೆ, ಆಕ್ಸಿಜನ್ ಒಳಗಡೆ. ಸೊ ಆ ಬಡಿತ 28 ದಿನದಲ್ಲಿ ಶುರು ಆಗೋದು. ಆವಾಗ ಒಂದು ಬ್ರೈನ್ ಸೆಲ್ ಅನ್ನೋದೇ ಇರೋದಿಲ್ಲ, ಅಂಥದ್ರಲ್ಲೂ ಅದು ಶುರು ಆಗುತ್ತೆ. ಸೊ ಮಿಸ್ಟರ್ ನೋಬೆಲ್ ಕನ್ಕ್ಲೂಡ್ ಮಾಡಿದ್ದೇನು ಅಂದರೆ, ಆ ಟೈಮಲ್ಲಿ ಬ್ರೈನ್ ಅನ್ನೋದು ಆ ಸೆಲ್ಫ್ ಆರ್ಸಿಲೇಟಿಂಗ್ ಆರ್ಗನ್. ಅಂದರೆ ಏನು ಹೇಳ್ತಾರೆ, ಈಗ ನಮ್ಮದು ಉಯ್ಯಾಲೆ ಅಂತ ಹೇಳ್ತಾರಲ್ಲ, ನಾವು ಉಯ್ಯಾಲೆ ತೂಗಬೇಕಾದ್ರೆ ಯಾರಾದರೂ ಹಿಂದೆಗಡೆಯಿಂದ ಪುಷ್ ಮಾಡಬೇಕು, ಪುಷ್ ಮಾಡಿದ್ರೆ ಒಂದು ಉಯ್ಯಾಲೆ ತೂಗುತ್ತೆ. ಆ ಹೃದಯ ಅನ್ನೋದು ಅದೊಂಥರ ತನಗೆ ತಾನೇ ತೂಗುವಂಥ ಉಯ್ಯಾಲೆ, ಆನ್ ಆಸಿಲೇಟಿಂಗ್ ಉಯ್ಯಾಲೆ. ಸೊ ಈ ಥರ ಅದ್ರ ಪಾಡಿಗೆ ಅದೇ ತಿರುಗುತ್ತೆ ಅಂತಂದರೆ, ಈಗ ಹಾರ್ಟನ್ನ ಬಾಡಿನ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದೇ ಹೊಡ್ಕೊಳುತ್ತೇನಪ್ಪ, ಅದು ಹಾಗಲ್ಲ. ಈಗ ನಮಗೆ ಪ್ರತಿಯೊಂದು ಆ್ಯಕ್ಷನ್ಗೂ ಬಾಡಿಯಿಂದ ಯಾವ ಥರ ಸಿಗ್ನಲ್ ಬರ್ತದೆ, ಹಾರ್ಟಿಗೆ ಆ ಥರ ಅಲ್ಲ. ನಮ್ಮ ಸೈಂಟಿಸ್ಟ್ ಡಿಸ್ಕವರಿ ಪ್ರಕಾರ ಇಟ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಸೆಲ್ಫ್ ಎಕ್ಸೈಟೇಷನ್. ಅದರ ಪಾಡಿಗೆ ಅದೇ ಎಕ್ಸೈಟ್ ಆಗಿ ಶುರು ಆಗೋದಂತು. ಹಾರ್ಟ್ ಅನ್ನೋದ್ರಿಂದ ಈಗ ನಾವು ಮನುಷ್ಯ ಬದುಕಿದಾನೆ ಅಂತ ಹೇಳಬೇಕಾದ್ರೆ, ಹೃದಯ ಹೊಡ್ಕೋತಾ ಇಲ್ಲ, ಚೆಕ್ ಮಾಡೋಗುರು ಫಸ್ಟು ಅಂತ ಹೇಳ್ತೀವಿ. ಹೃದಯ ಬಡಿತಾನ ಮನುಷ್ಯ ಬದುಕಿದನ ಇಲ್ವಾ ಅನ್ನೋದಕ್ಕೆ ನಾವು ಡಿಸೈಡ್ ಮಾಡ್ತಾ ಇದೀವಿ ಅಂದರೆ, ಆ ಹೃದಯ ಬಡಿತ ಎಲ್ಲಿಂದ ಬಂತು ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಅವರ್ ಡಿಸ್ಕವರಿ. ಆದರೆ ಅದರದ್ದು ಆನ್ಸರ್ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿಲ್ಲ. ಆನ್ಸರ್ ಏನು ಅಂದರೆ, ಈಗ ಒಂದು ಆರ್ಕೆಸ್ಟ್ರಾದಲ್ಲಿ ಮ್ಯೂಸಿಕ್ ಬರ್ತಾ ಇದೆ ಅಂತಂದರೆ, ಅದು ವೈಲಿನಿಂದ ಬರ್ತಾ ಇದೆಯಾ, ಅಥವಾ ಡ್ರಮ್ಸಿಂದ ಬರ್ತಾ ಇದೆಯಾ, ಅಥವಾ ಫ್ಲೂಟಿಂದ ಬರ್ತಾ ಇದೆಯಾ, ಅಥವಾ ಒಬ್ಬ ಹಾಡೋದ್ರಿಂದ ಬರ್ತಾ ಇದೆಯಾ? ಇಲ್ಲ, ಅದೆಲ್ಲ ಕಂಬೈನ್ ಆಗೋದ್ರಿಂದ ಮ್ಯೂಸಿಕ್ ಬರುತ್ತೆ. ಇನ್ ದ ಸೇಮ್ ವೇ ಮನುಷ್ಯ ಬದುಕಿರೋದ್ರಿಂದ ಎಲ್ಲ ಬಾಡಿ ಆರ್ಗನ್ಸಿಂದ ಬ್ಲಡ್ ಬರ್ತಾ ಇರೋದ್ರಿಂದ ಹೃದಯ ಬಡಿತಾ ಇದೆ. ಹೃದಯ ಬಡ್ಕೊಳ್ಳೋ ರೀಸನ್ನಿಂದ ಎಲ್ಲ ಕಡೆಯಿಂದ ಅದೇನದು ಬ್ಲಡ್ ಸಪ್ಲೈ ಆಗ್ತಾಯಿದೆ, ಆ್ಯಂಡ್ ಮನುಷ್ಯ ಬದುಕಿದ್ದಾನೆ. ಆ ಥರ ಇಟ್ ಇಸ್ ಎ ಕೋ ಎಕ್ಸಿಸ್ಟಿಂಗ್ ವ್ಯವಸ್ಥೆ. ಇದು ನಡೀತಾ ಇದೆ ಅನ್ನೋದ್ರಿಂದ ಇದು ನಡೀತಾ ಇದೆಯೋ ಹೊತ್ತು, ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್, ಓಕೆ, ಹಾರ್ಟು ಸಿಗ್ನಲ್ ಕಳಿಸ್ತು, ಇವಾಗ ಸ್ಟಾರ್ಟ್ ಆಗೋರು, ಈಗ ಈ ಟೈಮ್ ಆಗಿದೆ, ನೀನೀಗ ಇವತ್ತಿಂದ ನೀನು ಮನುಷ್ಯ, ಯುವರ್ ಅಲೈವ್, ಓಕೆ, ಇನ್ 28, 38, ಇನ್ 65, 100 ಇಯರ್ಸ್ ಆಯಿತು, ಈಗ ಲೈಟ್ ಆಫ್ ಮಾಡ್ತೀನಿ, ಸ್ವಿಚ್ ಆಫ್, ಹಾರ್ಟ್ ಸ್ಟಾಪ್ ಆಗೋ, ಆ ಥರ ಅಲ್ಲ. ಸೊ ಇದನ್ನು ನೀವು ಫಿಲಾಸಾಫಿಕಲ್ ಹೇಳಬೇಕು ಅಂತಂದರೆ, ಹೃದಯ ಹೇಗೆ ಅದರ ನೆಸೆಸಿಟಿಗೆ ತಕ್ಕಂಗೆ ಸೆಲ್ಫ್ ಎಕ್ಸೈಟ್ ಆಗುತ್ತೋ, ಅದೇ ರೀತಿ ಬದುಕು ಅದರ ಪಾಡಿಗೆ ಅದನ್ನು ಕಂಡುಕೊಳ್ಳುತ್ತೆ, ಒಂದು ಡೈರೆಕ್ಷನಲ್ಲಿ ಬದುಕು ಎಲ್ಲೆಲ್ಲಿಂದನೂ ಹುಟ್ಕೊಳ್ಳುತ್ತೆ. ಸೊ ಇದೇ ರೀತಿ ಸೈಂಟಿಫಿಕ್ ಫ್ಯಾಕ್ಟ್ಸ್, ಸ್ವಲ್ಪ ಅನ್ನೋನ್ ಫ್ಯಾಕ್ಟ್ಸ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ನಿಮಗೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ. ಇದೇ ಥರ ಬೇರೆ ಯಾವುದಾದ್ರೂ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ ಸಜೆಷನ್ಸಲ್ಲಿ ಹೇಳಿ, ತೊಗೊಳ್ಳೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.